ಗೆಲ್ಲಿಸಿರಿ, ರಾಜ್ಯವನ್ನು ಎತ್ತಿ ನಿಲ್ಲಿಸಿರಿ. ಸುಧಾಕರ್ ಅವರು ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ. ಬಿಜೆಪಿ JDS ಒಂದಾಗ್ಬಿಟ್ಟಿದ್ದಾರೆ. ಅವ್ರು JDS ಅವ್ರಿಗೂ ಹೇಳ್ಕೊಳಕ್ ಪಕ್ಷ ಇದೆ, ಈ ಪಕ್ಷ ಆ ಪಕ್ಷ ಅಂತ ಜಂಪ್ ಆಗ್ತಾ ಇದ್ದಾರೆ. ನಮ್ಗೆ ಈಗ ಏನು ಕಾಂಗ್ರೆಸ್ ಅಲ್ಲಿ ಸ್ಟೇಟ್ ಅಲ್ಲಿ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಬರಬೇಕು ಅಂತಾನೆ ಅನ್ಕೊಂತೀವಿ. ಯಾಕಂದ್ರೆ MLA ಎಲೆಕ್ಷನ್ ಅಲ್ಲಿ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಇವತ್ತು ಪ್ರತಿಯೊಬ್ಬರು ಮನೆ ಬಾಗಿಲು ಸೇರಿದೆ, ಹೆಣ್ಮಕ್ಳು ಕೈ ಸೇರಿದೆ. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಸರ್. ಸ್ಟೇಟಲ್ಲೂ ಅವರೇ ಇದ್ದು ಸೆಂಟ್ರಲ್ಲೂ ಅವರೇ ಇದ್ದರೆ ಇನ್ನೂ ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ. ಹಾಗಾಗಿ ಕಾಂಗ್ರೆಸ್ಸೇ ಬರಬೇಕು. ನಮ್ಮ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯರು ಇದ್ದಾರೆ. ರಕ್ಷಾರಾಮಯ್ಯ ಅನ್ನೋದಕ್ಕಿಂತ ಅವ್ರ ಜೊತೆ ಇದೆಯಲ್ಲ MS ರಾಮಯ್ಯ ಅವರು ಎಲ್ಲರಿಗೂ ಚಿರಪರಿಚಿತರು. ಹಂಗಾಗಿ ಅಂತ ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಮತ್ತು ಅದರಲ್ಲಿ ಒಳ್ಳೆ ಎಜುಕೇಟೆಡ್ ಆಗಿದ್ದಾರೆ. ಅವರು ನಮಗೂ ಒಳ್ಳೇದು ಮಾಡ್ತಾರೆ ಅಂತಲೇ ಭಾವಿಸಿದ್ದೀವಿ. ಈಗ ಸುಧಾಕರ್ ಅವರು ಆಗಿರ್ಬೋದು, ಈ ಕಾಂಗ್ರೆಸ್ಸಲ್ಲೇ ಇದ್ದರು, ಈ ಕಾಂಗ್ರೆಸ್ಸಲ್ಲಿ ಏನು ಕೆಲಸನೂ ಮಾಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಈಗ BJPಗೆ ಹೋಗಿದ್ದಾರೆ. BJPಯವರು ಸುಳ್ಳು ಭರವಸೆಗಳೇ ಅರ್ಧ ತುಂಬೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರ ತುಂಬ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕಾಗಿದೆ. ಅನುಭವಕ್ಕಿಂತ ಒಳ್ಳೆ ಕೆಲಸ ಮಾಡೋರು ಮುಖ್ಯ ಅಲ್ವಾ ನಮ್ಮ ಕ್ಷೇತ್ರಕ್ಕೆ. ಇನ್ನು ಚಿಕ್ಕಬಳ್ಳಾಪುರ ಅಂತೂ ಲಾಸ್ಟ್ ಟೈಮ್ MLA ಎಲೆಕ್ಷನ್ನೇ ಸುಧಾಕರ್ ಬಂದಿಲ್ಲ ಅಂದಮೇಲೆ ಈಗ MP ಎಲೆಕ್ಷನ್ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅವರು? ಹಂಗಾಗಿ ಅಲ್ಲೂ ರಕ್ಷಾರಾಮಯ್ಯರು ಬರ್ತಾರೆ. ಖಂಡಿತ ಕಾಂಗ್ರೆಸ್ ಬರುತ್ತೆ, ರಕ್ಷಾರಾಮಯ್ಯರು MP ಆಗೇ ಆಗ್ತಾರೆ. ಗೆಲ್ಲಿಸಿರಿ ಕಾಂಗ್ರೆಸ್, ಗೆಲ್ಲಿಸಿರಿ, ರಾಜ್ಯವನ್ನು ಎತ್ತಿ ನಿಲ್ಲಿಸಿರಿ.